ಎರಡರಾಗ ಒಂದನ್ನ ಆಯ್ಕೆ ಮಾಡ್ಕೊಂತಂದ್ರೆ ನಾನು ಯಾವ್ದನ್ನ ಬೇಡ್ಕೊಳ್ಳಿದ್ಯವ್ರೆ. ರಿಷಿ ಸರ್ ನೋಡಿದ್ರೆ ನಾಳೆ ಮದ್ವೆ ಆಗೋ ಅಂತವ್ರೆ. ನಾನು ಮದ್ವೆ ಆದ್ರೆ ಇಡೀ ಮನೆನೇ ಸರ್ವನಾಶ ಮಾಡ್ತೀವಿ ಅಂತ ಅನೇಕ ಹೇಳ್ತಾಳೆ. ನಾನು ಏನ್ ಮಾಡ್ಲಿ? ನನ್ ಜೀವಕ್ಕಿನ್ನ ಸ್ಯಾನೆ ಪ್ರೀತಿ ಮಾಡೋ ರಿಷಿ ಸರ್ ಮಾತ್ಕೊಳ್ಳ ಅಥವಾ ನನ್ ಜೀವ ಕೊಟ್ಟಿದ್ ನನ್ನ ಅಪ್ಪನಿಗೋಸ್ಕರ ಈ ಮದ್ವೆ ನಿಲ್ಲಿಸ್ಲಾ? ಏನ್ ಮಾಡ್ಲಿದ್ಯವ್ರೆ? ನೀನೇ ದಾರಿ ತೋರಿಸ್ಬೇಕು. ಇಲ್ಲ, ಇದನ್ನೆಲ್ಲ ನಾನೇ ತೀರ್ಮಾನ ಮಾಡಬೇಕು. ಪ್ರಾಣಕ್ಕಿಂತ ಪ್ರಪಂಚದಾಗೆ ಮುಖ್ಯವಾದದ್ದು ಇನ್ನೇನೈತೆ? ನಂಗೆಲ್ಲದಕ್ಕಿಂತ ಅಜ್ಜಿ, ತಾತಯ್ಯ, ಅಪ್ಪ ಏನ್ ಪ್ರಾಣನೇ ಮುಖ್ಯ. ಇದಕ್ಕೆ ನಾನು ಏನ್ ಬೇಕಾನ ಮಾಡ್ತೀನಿ. ನಾನ್ ದೂರ ಆಗೋದ್ರಿಂದ ಇವ್ರ ಪ್ರಾಣಕ್ಕೆಲ್ಲ ಏನು ಹೆಚ್ಚು ಕಮ್ಮಿ ಆಗಲ್ಲ ಅನ್ನಗಾದ್ರೆ ನಾನ್ ದೂರ ಆಯ್ತೀನಿ. ದೇವ್ರೆ, ಅದಕ್ಕೆ ನೀನ್ ಧೈರ್ಯ ಕೊಡು ದೇವ್ರೆ, ನೀನ್ ಧೈರ್ಯ ಕೊಡು. ಬಹುಶಃ ನಾಳೆ ಇಷ್ಟೊತ್ತಿಗೆ ನಮ್ಮ ಮನೆಗೆ ಒಬ್ಬ ಹೊಸ ಮೆಂಬರು ಬಂದಿರ್ತಾರೆ ಅನ್ಸುತ್ತೆ ಅಲ್ವ ತಾರ? ಇಂಥ ಘಟನೆಗಳು ನಡೆದಾಗಲೇ ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಮೊದಲೇ ನಿರ್ಧಾರ ಆಗಿರುತ್ತೆ ಅನ್ನೋ ವಿಷಯ ನಮ್ಗೆ ಅರ್ಥ ಆಗೋದು. ನಾವು ನಮ್ಮ ಮಗನ ಮದುವೆನ ಹೇಗೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಆದರೆ ಈಗ ನೋಡಿ, ಮಗ ಯಾವ ಖರ್ಚು ಇಲ್ಲದೆ ಸಿಂಪಲ್ ಆಗಿ ಮದುವೆ ಮಾಡ್ಕೋತಾ ಇದ್ದ. ಅರೆ ಮೈ ಡಿಯರ್ ಸಿಸ್ಟರ್, ಯಾಕೆ ಎದ್ದು ಬಂದ್ರಿ? ಪೂಜೆ ಮಾಡ್ತೀರಾ ಅನ್ಸುತ್ತೆ, ಕೂತ್ಕೊಳ್ಳಿ. ನನ್ನಿಂದ ಏನು ತೊಂದರೆ ಆಗೋದು ಬೇಡ, ನೀವು ಪೂಜೆ ಮುಂದುವರಿಸಿ. ಓ, ದೀಪ ಆರೋಯ್ತು ಅನ್ಸುತ್ತೆ. ಹಾಗಾದ್ರೆ ಏನು ಕೆಟ್ಟದ್ದು ನಡೀತೆ ಅಂತ ಅರ್ಥ ಅಲ್ವಾ? ಅನಿಕಾ, ನಾನೇ ನಿಂತ ಮಾತಾಡ್ಬೇಕು ಅನ್ಕೊಂಡೆ. ಮಾತಾಡೋ ಅಂಥದ್ದು ಏನಿದೆ ಅಕ್ಕ? ಅದು ಇಲ್ಲ ಇಲ್ಲ ಇಲ್ಲ, ಆಮೇಲೆ ಹೇಳುವಂತೆ. ಮೊದಲು ನೀನು ಪೂಜೆ ಮುಗಿಸು. ನಾನು ನಿನ್ನ ಹತ್ರ ಮಾತಾಡಬೇಕಿತ್ತು.